ಎಲ್ಲರಿಗೂ ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವಿದ್ಯಾರ್ಥಿಗಳೇ, ಇಂದಿನ ವಿಡಿಯೋದಲ್ಲಿ ನಾವು ಬಸವಣ್ಣನವರ ವಚನಗಳನ್ನು ನೋಡ್ತಾ ಹೋಗೋಣ. ಮೊದಲಿಗೆ ನೋಡಿ, ಚಂದ್ರೋದಯಕ್ಕೆ ಅಂಬುಧಿ ಹೆಚ್ಚುವುದಯ್ಯ, ಚಂದ್ರ ಕುಂದೆ ಕುಂದುವುದಯ್ಯ, ಚಂದ್ರಂಗೆ ರಾಹು ಅಡ್ಡ ಬಂದಲ್ಲಿ ಅಂಬುಧಿ ಬೊಬ್ಬಿಟ್ಟಿತ್ತೆ ಅಯ್ಯ, ಅಂಬುಧಿಯ ಮುನಿ ಆಪೋಷಣವ ಕೊಂಬಲ್ಲಿ ಚಂದ್ರಮನಡ್ಡ ಬಂದನೆ ಅಯ್ಯ, ಆರಿಗಾರೂ ಇಲ್ಲ ಕೆಟ್ಟವಂಗೆ ಕೆಳೆ ಇಲ್ಲ, ಜಗದ ನಂಟ ನೀನೇ ಅಯ್ಯ ಕೂಡಲ ಸಂಗಮ ದೇವಯ್ಯ. ತನಗೆ ಮುನಿದವರಿಗೆ ತಾ ಮುನಿಯಲೇಕಯ್ಯ, ತನಗಾದ ಆಗೇನು ಅವರಿಗಾದ ಚೇಗೇನು, ತನುವಿನ ಕೋಪ ತನ್ನ ಹಿರಿತನದ ಕೇಡು, ಮನದ ಕೋಪ ತನ್ನ ಅರುಹಿನ ಕೇಡು, ಮನೆಯೊಳಗಣ ಕಿಚ್ಚು ಮನೆಯ ಸುಟ್ಟಲ್ಲದೆ ನೆರೆಮನೆಯ ಸುಡದು ಕೂಡಲ ಸಂಗಮ ದೇವ. ತನಗೆ ಮುನಿದವರಿಗೆ ಅಂದರೆ ತನ್ನ ಮೇಲೆ ಕೋಪಗೊಂಡವರಿಗೆ ತಾ ಮುನಿಯಲೇಕಯ್ಯ, ನಾವೇಕೆ ಮುನಿಯಬೇಕು ಅನ್ನುವಂಥದ್ದು. ಅಂದರೆ ಇನ್ನೊಬ್ಬರ ಮೇಲೆ ನಾವು ಕೋಪವನ್ನು ಮಾಡಬಾರ್ದು ಅನ್ನುವಂಥದ್ದು. ತನಗೆ ಮುನಿವವರಿಗೆ ತಾ ಮುನಿಯಲೇಕಯ್ಯ, ತನಗೆ ತನ್ನ ಮೇಲೆ ಯಾರಾದರೂ ಕೋಪ ಮಾಡಿಕೊಂಡರೆ ಅದಕ್ಕೆ ಪ್ರತಿಯಾಗಿ ನಾವು ಅವರ ಮೇಲೆ ಯಾಕೆ ಕೋಪಗೊಳ್ಳಬೇಕು. ಒಂದು ಪಕ್ಷ ಅವರ ಮೇಲೆ ನಾವು ಕೋಪಗೊಂಡರೆ ತನಗಾದ ಆಗೇನು, ತನಗೆ ಆದಂತಹ ಲಾಭವೇನು, ಅವರಿಗಾದಂತಹ ಚೇಗೇನು, ಚೇಗು ಅಂದರೆ ನಷ್ಟ, ತನಗಾದ ಆಗೇನು ಅವರಿಗಾದ ಚೇಗೇನು. ಅಂದರೆ ನಮ್ಮ ಮೇಲೆ ಯಾರಾದರೂ ಕೋಪಿಸಿಕೊಂಡ್ರೆ ಅದಕ್ಕೆ ಪ್ರತಿಯಾಗಿ ನಾವು ಅವರ ಮೇಲೆ ಯಾಕೆ ಕೋಪಗೊಳ್ಳಬೇಕು. ಒಂದು ಪಕ್ಷ ಅವರ ಮೇಲೆ ನಾವು ಕೋಪಗೊಂಡದ್ದೇ ಆದರೆ ಅದರಿಂದ ನಮಗೆ ಆಗುವಂಥ ಲಾಭ ಏನು ಅಥವಾ ಅವರಿಗೆ ಆಗುವಂಥ ನಷ್ಟವಾದರೂ ಏನು ವಿಚಾರ ಮಾಡಿ ನೋಡಬೇಕು. ಅಂದರೆ ನಾವು ಕೋಪಿಸಿಕೊಂಡರೆ ನಮಗೆ ಅದು ಹಾನಿಕರವಾಗಿ ಬಿಡ್ತದೆ. ತನುವಿನ ಕೋಪ ತನ್ನ ಹಿರಿಯತನದ ಕೇಡು, ಮನದ ಕೋಪ ತನ್ನ ಅರಿವಿನ ಕೇಡು. ಯಾರ ಮೇಲೆ ಕೋಪವಿದೆಯೋ ಆ ವ್ಯಕ್ತಿಗೆ ನಮ್ಮ ಶರೀರದಿಂದ ಅಂದರೆ ನಮ್ಮ ತನುವಿನಿಂದ ಉಂಟಾಗುವಂಥ ಪ್ರತಿಕ್ರಿಯೆ ಅಂದರೆ ಏನು, ನಾವು ಕೋಪಗೊಂಡಾಗ ಅವರಿಗೆ ಹೊಡೆಯುವಂಥದ್ದು ಅಥವಾ ಬಡಿಯುವಂಥದ್ದು ಇಂಥದ್ದು ಏನಾದರೂ ಮಾಡಿಬಿಡ್ತೇವೆ, ಅದು ತನುವಿನ ಕೋಪವಾಗಿ ಬಿಡ್ತದೆ. ಇದರಿಂದ ಪೆಟ್ಟು ತಿನ್ನಂತಹ ವ್ಯಕ್ತಿ ದೋಷದತ್ತ ಲೋಕದ ಅಂದರೆ ದೋಷವನ್ನು ಮಾಡ್ತಾನೆ. ಪೆಟ್ಟು ತಿನ್ನಂಥ ವ್ಯಕ್ತಿಯ ದೋಷದತ್ತ ಲೋಕದ ದೃಷ್ಟಿ ಬೀಳದೆ ತಿಳಿದವರಾಗಿ ಹಾಗೆ ಹೊಡೆಯಬಹುದೇ ಎಂದು. ಅಂದರೆ ನಾವು ಯಾವತ್ತೂ ಕೂಡ ಹೀಗೆ ಅವರ ಮೇಲೆ ಕೋಪಗೊಂಡಾಗ ಅಲ್ಲಿ ಲೋಕದ ದೃಷ್ಟಿ ನಮ್ಮ ಮೇಲೆ ಬಿದ್ದು ಬಿಡ್ತದೆ. ಅಂದರೆ ನಮ್ಮ ಈ ತನುವಿನ ಕೋಪ ನಮ್ಮನ್ನೇ ಆಕ್ಷೇಪಣೆಗೆ ಗುರಿ ಮಾಡ್ತದೆ ಅನ್ನುವಂಥದ್ದು. ಅಂದರೆ ನಾವು ಇನ್ನೊಬ್ಬರಿಗೆ ಹೊಡೆದಾಗ ಅಲ್ಲಿ ಏನಾದರೂ ಹೆಚ್ಚು ಕಡಿಮೆ ಆದರೆ ನಮ್ಮನ್ನೇ ದೂರುವಂಥದ್ದಾಗ್ತದೆ. ಮನದ ಕೋಪ ತನ್ನ ಅರಿವಿನ ಕೇಡು. ಅಂದರೆ ಮನಸ್ಸಿನಲ್ಲಿ ಕೋಪ ಬಂದಾಗ, ಇನ್ನು ಮನದ ಕೋಪ ಅಂದರೆ ಕೋಪ ಬಂದಾಗ ತಕ್ಷಣವೇ ಯಾವ ಪ್ರತಿಕ್ರಿಯೆಯೂ ಕೂಡ ಮಾಡದೆ ಅದನ್ನು ನಾವು ಮನಸ್ಸಿನಲ್ಲಿಯೇ ಇಟ್ಟುಕೊಳ್ಬೇಕು. ಇದರಿಂದ ಯಾವ ವ್ಯಕ್ತಿಯ ಮೇಲೆ ಕೋಪವಿದೆಯೋ ಅವನಿಗೆ ಯಾವ ರೀತಿಯಲ್ಲಿ ತೊಂದರೆ ಕೊಡಲಿ, ಯಾವ ಬಗೆಯಲ್ಲಿ ಅವನು ಹಾಳಾಗುವಂತೆ ಮಾಡಲಿ ಇತ್ಯಾದಿ ಕೆಟ್ಟ ಕೆಟ್ಟ ಯೋಚನೆಗಳೇ ನಮ್ಮ ಮನಸ್ಸಿನಲ್ಲಿ ಇಣುಕುತ್ತಾ ನಮ್ಮಲ್ಲಿರುವಂಥ ಜ್ಞಾನಕ್ಕೆ ಕೇಡಾಗಿ ಬಿಡ್ತದೆ. ಅಂದರೆ ಒಳ್ಳೆಯ ವಿಚಾರಗಳೆಲ್ಲ ಮರೆತು ಹೋಗಿಬಿಡ್ತದೆ. ಹೀಗಾಗಿ ಮನದ ಕೋಪದಿಂದ ನಮ್ಮ ಅರಿವು, ನಮ್ಮ ಅರುಹು ಅಂದರೆ ಜ್ಞಾನ, ನಮ್ಮ ಜ್ಞಾನಕ್ಕೆ ಕೇಡುಂಟಾಗ್ತದೆ. ಮನದ ಕೋಪ ತನ್ನ ಅರುಹಿನ ಕೇಡು. ಹಾಗೆ ಮನೆಯೊಳಗಣ ಕಿಚ್ಚು ಮನೆಯ ಸುಟ್ಟಲ್ಲದೆ ನೆರೆಮನೆಯ ಸುಡದು ಕೂಡಲ ಸಂಗಮ ದೇವ. ಅಂದರೆ ಮನೆಯ ಒಳಗೆ ಉಂಟಾದಂತಹ ಕಿಚ್ಚು ಅಂದರೆ ಬೆಂಕಿ, ಆ ಬೆಂಕಿ ಮನೆಯನ್ನೇ ಸುಟ್ಟು ಬಿಡ್ತದೆ. ಬೆಂಕಿಯು ನಮ್ಮ ಮನೆಯನ್ನು ಮೊದಲು ಸುಟ್ಟು ಆನಂತರ ನೆರೆಮನೆಯನ್ನು ಸುಡ್ತದೆ. ಹಾಗೆ ಈ ಕೋಪ ಅನ್ನುವಂಥದ್ದು ನಮಗೆ ಕೆಡುಕನ್ನು ಉಂಟು ಮಾಡಿ ಇನ್ನೊಬ್ಬರಿಗೆ ಕೆಡುಕನ್ನು ಉಂಟು ಮಾಡ್ತದೆ ಹೊರತು ಬೇರೆಯವರಿಗೆ ಮೊದಲು ಕೆಡುಕನ್ನು ಉಂಟು ಮಾಡುವುದಿಲ್ಲ. ಹಾಗಾಗಿ ನಮ್ಮ ಕೋಪ ನಮಗೆ ಅಪಾಯಕಾರಿ ಅನ್ನುವಂಥದ್ದನ್ನು ನಾವಿಲ್ಲಿ ಈ ವಚನದಲ್ಲಿ ಗಮನಿಸ್ಬೋದು. ವಿದ್ಯಾರ್ಥಿಗಳೇ, ಬಸವಣ್ಣನವರ ಅಂಕಿತನಾಮ ಕೂಡಲ ಸಂಗಮ ದೇವ ಅನ್ನುವಂಥದ್ದು ನೆನಪಲ್ಲಿ ಇಟ್ಕೊಳ್ಳಿ. ಮುಂದಿನ ವಚನವನ್ನು ಗಮನಿಸಿ. ವಿಷಯವೆಂಬ ಹಸುರನೆನ್ನ ಮುಂದೆ ತಂದು ಪಸರಿಸಿದೆಯಯ್ಯ, ಪಶುವೇನು ಬಲ್ಲುದು ಹಸುರೆಂದೆಳೆಸುವುದು, ವಿಷಯರಹಿತನ ಮಾಡಿ ಭಕ್ತಿ ರಸವ ದಣಿಯೆ ಮೇಯಿಸಿ, ಸುಬುದ್ಧಿ ಎಂಬ ಉದಕವ ನೆರೆದು ನೋಡಿ ಸಲಹಯ್ಯ ಕೂಡಲ ಸಂಗಮ ದೇವ. ಈ ವಚನ ಭಾಗದಲ್ಲಿ ಬಸವಣ್ಣನವರು ಹೇಗೆ ಹೇಳ್ತಾರೆ, ವಿಷಯ ಅನ್ನುವಂತಹ ಹಸುರನ್ನು ನನ್ನ ಮುಂದೆ ತಂದು ಪಸರಿಸಿದೆಯಯ್ಯ. ವಿಷಯ ಅಂದರೆ ವಿಷಯ ಸುಖ ಅಂತ ಹೇಳ್ತೇವೆ, ಇಂದ್ರಿಯ ಸುಖ ಅಂತ ಹೇಳ್ತೇವೆ.
ಈ ವಿಷಯ ಸುಖಕ್ಕೆ ಒಳಗಾಗಿರುವಂತಹ ಜೀವಿಯ ಸ್ಥಿತಿ ಮತ್ತು ಹಸುರನ್ನು ಮೇಯುವಂಥ ಹಸುವಿನ ಸ್ಥಿತಿ, ಈ ಎರಡನ್ನು ಹೋಲಿಸಿ ಇಲ್ಲಿ ಬಸವಣ್ಣನವರು ಈ ವಚನದಲ್ಲಿ ಹೇಳ್ತಾರೆ. ಹಸುವಿನ ಮುಂದೆ ಹಸಿರು ಹುಲ್ಲನ್ನು ಹರಡಿದರೆ ಅದಕ್ಕೆ ಎಳಸುವಂತೆ, ಹಸುವಿನ ಮುಂದೆ ಹಸಿರಿನ ಹುಲ್ಲನ್ನು ತಂದು ಹಾಕಿದರೆ ಆ ಹಸಿರಿನ ಹುಲ್ಲನ್ನು ತಿನ್ನಲು ಅದು ಪ್ರಯತ್ನಿಸ್ತಾ ಹೋಗ್ತದೆ, ಅದು ತಿಂತಾ ಹೋಗ್ತದೆ. ಹಾಗೆ ಬಸವಣ್ಣನವರು ಹೇಳ್ತಾರೆ, ನೀನು ನನ್ನ ಮುಂದೆ ವಿಷಯ ಅನ್ನುವಂತಹ ಹಸಿರನ್ನು ತಂದು ಪಸರಿಸಿದ್ದೀಯೆ, ನೀನು ನನ್ನ ಎದುರಿಗೆ ವಿಷಯ ಅನ್ನುವಂತಹ ಈ ಹಸಿರನ್ನು ಹಾಕಿದ್ದೀಯೆ. ವಿಷಯ ಅಂದರೆ ನಿಮಗೆಲ್ಲ ಗೊತ್ತಿರ್ಬೋದು, ಅದೇ ಹೇಳಿದೆ ಮೊದಲೇ, ಪಂಚೇಂದ್ರಿಯ ಸುಖಗಳು ಅಂತ ಹೇಳ್ತೇವೆ. ರೂಪ ಇರ್ಬೋದು, ರಸ, ಗಂಧಾದಿಗಳು ಪಂಚ ವಿಷಯಗಳು ಅನ್ನುವಂಥದ್ದು. ಇವುಗಳಿಂದ ಕೂಡಿದಂತಹ ಈ ಒಂದು ಲೋಕದ ಭೋಗ ಭಾಗ್ಯಗಳು, ಇವುಗಳನ್ನು ತಂದು ನನ್ನ ಎದುರಿಗೆ ಅಥವಾ ಜೀವಿಯ ಮುಂದೆ ಹರಡಿದಾಗ ಆ ಜೀವಿಗೆ ಆ ಸುಖದ ಭ್ರಮೆ ಉಂಟಾಗಿಬಿಡ್ತದೆ. ಎಲ್ಲವನ್ನು ಅನುಭವಿಸುವ ಅಂತ ಎಣಿಸಿಕೊಂಡು ಅದು ಆ ಜೀವಿ ಈ ಲೌಕಿಕ ಭೋಗ ಭಾಗ್ಯಗಳನ್ನೇ ತನಗೆ ಆಹಾರ ಅಂತ, ಹಿತವಾದ ಆಹಾರ ಅಂತ ಭ್ರಮಿಸಿ ಅದನ್ನೇ ತಿನ್ನಲು ಮುಂದಾಗ್ತದೆ. ಹಾಗೆ ತಿಂದರೆ ಅದರ ಪರಿಣಾಮ ಏನಾಗ್ತದೆ ಅನ್ನುವಂಥದ್ದು ಪಶುವೇನು ಬಲ್ಲದು, ಹಸುರು ಎಂದು ಎಳಸುವುದು ವಿಷಯರಹಿತನ ಮಾಡಿ. ಹಾಗಾಗಿ ವಿಷಯರಹಿತನ ಮಾಡಿ ಅಂದರೆ ಈ ಒಂದು ವಿಷಯ ಅನ್ನುವಂಥ ಹಸಿರನ್ನು ತಿನ್ನದ ಹಾಗೆ ಆ ಆಕರ್ಷಣೆ, ಆ ಲೌಕಿಕ ಆಕರ್ಷಣೆಯ ಹಸುರನ್ನು ಮೇಯದಂತೆ ಮಾಡಿ ವಿಷಯರಾಗ ರಹಿತನನ್ನಾಗಿಸು ಅಂತ ಇಲ್ಲಿ ಬಸವಣ್ಣನವರು ಕೂಡಲ ಸಂಗಮನ ಹತ್ತಿರ ಕೇಳ್ಕೊಳ್ತಾರೆ. ಅಂದರೆ ಈ ವಿಷಯ ಸುಖಗಳನ್ನು ಬಯಸದೆ ನಿಜವಾದ ಆಹಾರ ಯಾವುದು ಅಂತ ಕಂಡುಕೊಳ್ಬೇಕು. ಇಲ್ಲಿ ಹೇಳ್ತಾರೆ, ಭಕ್ತಿ ರಸವ ದಣಿಗೆ ಮೇಯಿಸಿ ಸುಬುದ್ಧಿ ಎಂಬ ಉದಕವನ್ನು ಎರೆದು ನೋಡಿ ಸಲಹಯ್ಯ ಕೂಡಲ ಸಂಗಮ ದೇವ. ಅಂದರೆ ತನಗೆ ಯಾವುದು ಸರಿಯಾದದ್ದು ಅನ್ನುವಂಥದ್ದನ್ನು ತನಗೆ ತಿಳಿದ ಹಾಗೆ ಭಕ್ತಿರಸವನ್ನು ತೃಪ್ತಿಯಾಗುವಂತೆ ಮೇಯಿಸಿ ಸುಬುದ್ಧಿ ಎಂಬ ನೀರನ್ನು ಕುಡಿಸು ಅಂತ ಬಸವಣ್ಣನವರು ಇಲ್ಲಿ ದೇವರಲ್ಲಿ ಬೇಡಿಕೊಳ್ತಾರೆ. ಭಕ್ತಿರಸವನ್ನು ಮೇಯಿಸುವುದಂದರೆ ಲಿಂಗ ಭಕ್ತಿಯನ್ನು ಅನುಭವಿಸುವುದು ಅಂತ ಅರ್ಥ. ಹಾಗಾಗಿ ದಣಿಯೇ ಮೇಯಿಸಿ ಈ ವಿಷಯ ಸುಖಗಳತ್ತ ತನ್ನ ಮನಸ್ಸು ಹರಿಯದ ಹಾಗೆ ಭಕ್ತಿರಸದ ಹತ್ತಿರಕ್ಕೆ ತನ್ನ ಮನಸ್ಸು ಹರಿಯುವ ಹಾಗೆ ಮಾಡಿ ಆ ಮೂಲಕ ತೃಪ್ತಿಯಾಗುವಂತೆ ಈ ಸಾಧನೆಯನ್ನು ಮಾಡಬೇಕು ಅನ್ನುವಂಥದ್ದನ್ನು ಇಲ್ಲಿ ನಾವು ಕಾಣ್ಬೋದು. ಈ ಸಾಧನೆಯ ಮಾರ್ಗದಲ್ಲಿ ಮುನ್ನಡೆಸುತ್ತಾ ನೀನು ನನ್ನನ್ನು ನೋಡಿ ಸಲಹಯ್ಯ ಕೂಡಲ ಸಂಗಮ ದೇವ. ಅಂದರೆ ನೋಡಿ ಸಲಹು ಅಂದರೆ ನಿನ್ನ ಕೃಪಾದೃಷ್ಟಿಯನ್ನು ನನ್ನ ಮೇಲೆ ಬೀಳಿಸಿ ನನ್ನನ್ನು ನಿನ್ನವನು ಅಂತ ತಿಳಿದುಕೊಂಡು ನನ್ನನ್ನು ಸಲಹು, ನನ್ನನ್ನು ರಕ್ಷಿಸು ಅನ್ನುವಂತಹ ದೃಷ್ಟಿಯಲ್ಲಿ ಈ ಒಂದು ವಿಷಯವೆಂಬ ಹಸುರನ್ನು ಎನ್ನ ಮುಂದೆ ತಂದು ಪಸರಿಸಿದೆಯಯ್ಯ ಅನ್ನುವಂಥ ಈ ವಚನ ಭಾಗದಲ್ಲಿ ಬಸವಣ್ಣನವರು ಹೇಳ್ತಾರೆ. ಇನ್ನು ವಚನವನ್ನು ಗಮನಿಸಿ. ಅರ್ಥರೇಖೆ ಇದ್ದು ಫಲವೇನು ಆಯುಷ್ಯರೇಖೆ ಇಲ್ಲದನ್ನಕ್ಕ, ಹಂದೆಯ ಕೈಯಲ್ಲಿ ಚಂದ್ರಾಯುಧವಿರ್ದು ಫಲವೇನು, ಅಂಧಕನ ಕೈಯಲ್ಲಿ ದರ್ಪಣವಿದ್ದು ಫಲವೇನು, ಮರ್ಕಟನ ಕೈಯಲ್ಲಿ ಮಾಣಿಕ್ಯವಿರ್ದು ಫಲವೇನು, ನಮ್ಮ ಕೂಡಲ ಸಂಗನ ಶರಣರನ್ನು ಅರಿಯದವರ ಕೈಯಲ್ಲಿ ಲಿಂಗವಿರ್ದು ಫಲವೇನು, ಶಿವಪಥವನ್ನು ಅರಿಯದನ್ನಕ್ಕ. ಈ ವಚನದಲ್ಲಿ ಯಾವುದೇ ಒಂದು ಭಕ್ತಿ ಅಥವಾ ಒಂದು ಲಿಂಗ ಸಾಧನೆ ಮಾಡುವಂಥದ್ದು ಫಲ ಕೊಡಬೇಕು ಅಂತ ಇದ್ದರೆ ಗುರುವಿಂದ ಶಿವಪಥವನ್ನು ಅರಿಯಬೇಕು ಅಂತ ಹೇಳ್ತಾರೆ. ಕೆಲವೊಂದು ಉದಾಹರಣೆಗಳ ಮೂಲಕ ಬಸವಣ್ಣನವರು ಹೇಳ್ತಾರೆ. ಹಸ್ತ ಸಾಮುದ್ರಿಕ ಅಂದರೆ ಅಲ್ಲಿ ಒಂದು ಹೇಳ್ತಾರೆ ನೋಡ್ರಿ, ಅರ್ಥರೇಖೆ ಇದ್ದಲ್ಲಿ ಫಲವೇನು ಆಯುಷ್ಯರೇಖೆ ಇಲ್ಲದನ್ನಕ್ಕ. ಅಂದರೆ ಹಸ್ತ ಸಾಮುದ್ರಿಕ ಶಾಸ್ತ್ರದಲ್ಲಿ ಕೈ ನೋಡುವುದು ಅಂತ ಹೇಳ್ಬೋದು. ಈ ಕೈಯಲ್ಲಿ ಒಂದು ಅರ್ಥರೇಖೆ ಇದೆ. ಅರ್ಥ ಅಂದರೆ ಹಣ, ಸಂಪತ್ತಿನ ರೇಖೆ ಪ್ರತಿಯೊಬ್ಬರ ಕೈಯಲ್ಲಿಯೂ ಕೂಡ ಇರ್ತದೆ. ಅಂದರೆ ಶ್ರೀಮಂತಿಕೆಯನ್ನು ಸೂಚಿಸುವಂಥ ಧನರೇಖೆ ಎಲ್ಲರ ಕೈಯಲ್ಲಿಯೂ ಕೂಡ ಇರ್ತದೆ. ಆದರೆ ಆ ಧನರೇಖೆ ತುಂಬ ಇದ್ದು ಆಯುಷ್ಯರೇಖೆ ಇಲ್ಲದಿದ್ದರೆ, ಅಂದರೆ ಆಯುಷ್ಯರೇಖೆ ಇಲ್ಲದನ್ನಕ್ಕ, ಆಯುಷ್ಯರೇಖೆ ಇಲ್ಲದೇ ಇರುವವರಿಗೆ ಧನರೇಖೆ ಇದ್ದು ಏನು ಪ್ರಯೋಜನ? ಆ ಸಂಪತ್ತಿನ ರೇಖೆ ಇದ್ದು, ಸಂಪತ್ತಿನ ಒಂದು ಗೆರೆ ಇದ್ದು ಏನು ಪ್ರಯೋಜನ ಅಂತ ಬಸವಣ್ಣನವರು ಕೇಳ್ತಾರೆ. ಹಾಗೆ ಹಂದೆಯ ಕೈಯಲ್ಲಿ ಚಂದ್ರಾಯುಧವಿದ್ದು ಫಲವೇನು. ಹಂದೆ ಅಂದರೆ ಹೇಡಿ, ಪುಕ್ಕಲು ಅಂತ ಹೇಳ್ತೇವೆ. ಆ ಹೇಡಿಯ ಕೈಯಲ್ಲಿ ಚಂದ್ರಾಯುಧ,
ಚಂದ್ರಾಯುಧ ಅಂದರೆ ಬಹಳ ಶ್ರೇಷ್ಠವಾದಂತಹ ಆಯುಧ. ಧೈರ್ಯವಿದ್ದವರು ಅದನ್ನು ಹಿಡಿತಾರೆ. ಅದರಿಂದ ಯಾವುದೇ ಒಂದು ಸೋಲು, ಆ ಒಂದು ಶಸ್ತ್ರವನ್ನು, ಆಯುಧವನ್ನು ಹಿಡಿದ ನಂತರ ಸೋಲು ಅನ್ನುವಂಥದ್ದಿಲ್ಲ. ಆದರೆ ಹೇಡಿಯ ಕೈಯಲ್ಲಿ ಈ ಚಂದ್ರಾಯುಧ ಇದ್ದರೆ ಏನು ಪ್ರಯೋಜನ ಅದರಿಂದ? ಹಾಗೆ ಅಂಧಕನ ಕೈಯಲ್ಲಿ ದರ್ಪಣವಿದ್ದು ಫಲವೇನು? ಕುರುಡನ ಕೈಯಲ್ಲಿ ಕನ್ನಡಿ ಇದ್ದು, ದರ್ಪಣ ಅಂದರೆ ಕನ್ನಡಿ ಇದ್ದು ಫಲವೇನು? ಹಾಗೆ ಮರ್ಕಟನ ಕೈಯಲ್ಲಿ ಮಾಣಿಕ್ಯವಿದ್ದು ಫಲವೇನು? ವಿದ್ಯಾರ್ಥಿಗಳೇ, ಇದು ನಿಮ್ಮ ಪಠ್ಯಪುಸ್ತಕದಲ್ಲಿ ಈ ಒಂದು ಸಾಲನ್ನು ಕೊಡಲಿಲ್ಲ. ಮಂಗನ ಕೈಯಲ್ಲಿ ಮಾಣಿಕ್ಯವಿದ್ದು ಫಲವೇನು ಅನ್ನುವಂಥದ್ದು. ಇದು ಕೂಡ ಹಾಗೆ. ಅಂದರೆ ಯಾವ ರೀತಿ ಅಲ್ಲಿ ಮರ್ಕಟ ಅನ್ನುವಂಥದ್ದು ಮಂಗ ಅನ್ನೋದನ್ನು ಸೂಚಿಸ್ತದೆ. ಮಾಣಿಕ್ಯ ಬಹಳ ಮೌಲ್ಯಯುತವಾದಂತಹ ಒಂದು ಮಣಿ ಅಂತ ಹೇಳ್ತೇವೆ, ಮಾಣಿಕ್ಯ. ಎಲ್ಲ ಉದಾಹರಣೆಗಳನ್ನು ಕೊಡುವುದರ ಮುಖಾಂತರ ಬಸವಣ್ಣನವರು ಮೊದಲನೆಯ ಸಾಲಿನಲ್ಲಿ ಆಯುಷ್ಯ ಅಂದರೆ ಅದೊಂದು ಮೀಸಲು, ಇಷ್ಟೇ ಜೀವನ ಅನ್ನುವಂಥದ್ದು. ಇಲ್ಲಿ ಯಾವ ರೀತಿ ದೇವರ ಕುರಿತು ಹೇಳುವಂಥದ್ದು, ಲಿಂಗದ ಕುರಿತು, ಲಿಂಗ ಅಂದರೆ ಶಿವದೇವರ ಕುರಿತು ಹೇಳುವಂಥದ್ದು. ಶಿವನಿಗೆ ನಮ್ಮ ಜೀವನ ಮೀಸಲಾಗಿಲ್ಲದೆ ಹೋದರೆ ಎಷ್ಟು ಸಂಪತ್ತಿದ್ದರೇನೋ, ಹಾಗೆ ಯಾವುದು 2ನೇ ಸಾಲಲ್ಲಿ ನೀವು ಗಮನಿಸ್ಬೋದು, ಹೇಡಿಯ ಕೈಯಲ್ಲಿ ಚಂದ್ರಾಯುಧವಿದ್ದು ಫಲವೇನು? ಹೇಡಿತನವಿರಬಾರ್ದು, ಯಾರಿಗೇ ಆಗಲಿ ಹೇಡಿತನ ಇರಬಾರದು ಅನ್ನುವಂಥದ್ದನ್ನು ಹೇಳ್ತಾರೆ. ಅಂದರೆ ಲಿಂಗ ನಿಷ್ಠೆಗೆ ಹೇಗೆ ಜೀವನ ಮೀಸಲಾಗಿಲ್ಲದೆ ಹೋದರೆ ಎಷ್ಟು ಸಂಪತ್ತು ಇದ್ದರೆ ಏನು, ಹಾಗೆ ನಿಷ್ಠೆ ತ್ಯಾಗಗಳು ಇಲ್ಲದೇ ಇದ್ದಲ್ಲಿ, ನಿಷ್ಠೆ ತ್ಯಾಗಗಳ ವೀರವಿಲ್ಲದಿದ್ದವನ ಕೈಯಲ್ಲಿ ಲಿಂಗವನ್ನು ಇಡುವುದೂ ಕೂಡ ಒಂದೇ, ಹಂದೆಯ ಕೈಯಲ್ಲಿ ಚಂದ್ರಾಯುಧ ಇರುವುದೂ ಕೂಡ ಒಂದೇ. ಹಾಗೆ ಕುರುಡನ ಕೈಯಲ್ಲಿ ಲಿಂಗ ಜ್ಞಾನದ ದರ್ಪಣವನ್ನು ಕೊಟ್ಟರೆ ಏನು ಅನ್ನುವಂಥದ್ದು. ಅವನ ಕೈಯಲ್ಲಿ, ಕುರುಡನಿಗೆ ಕನ್ನಡಿಯನ್ನು ಕೊಟ್ಟು ಯಾವುದೇ ಉಪಯೋಗವಿಲ್ಲ, ಅವನಿಗೆ ತನ್ನ ಮುಖವನ್ನೇ ನೋಡಲಿಕ್ಕಾಗೋದಿಲ್ಲ. ಅದೇ ರೀತಿ ಇಲ್ಲಿಯೂ ಕೂಡ ಕುರುಡನಾದವನ ಕೈಯಲ್ಲಿ ಲಿಂಗಜ್ಞಾನದ ದರ್ಪಣವನ್ನು ಕೊಟ್ಟರೆ ಏನು ಫಲ? ಹಾಗೆ ಮರ್ಕಟನ ಕೈಯಲ್ಲಿ, ಅಂದರೆ ಚಂಚಲವಾದಂತಹ ಮನಸ್ಸಿನವನ ಕೈಯಲ್ಲಿ ಯಾವುದೇ ಒಂದು ಲಿಂಗ ಮಾಣಿಕ್ಯವನ್ನು ಇಟ್ಟರೆ ಏನು ಫಲ ಅನ್ನುವಂತಹ ರೀತಿಯಲ್ಲಿ ಇಲ್ಲಿ ಬಸವಣ್ಣನವರು ಹೇಳ್ತಾರೆ. ಅಂದರೆ ಇದೆಲ್ಲವೂ ಕೂಡ ಚಂದ್ರಾಯುಧ ಅನ್ನುವಂಥದ್ದು ವೀರನಿಷ್ಠೆಗೆ, ದರ್ಪಣ ಅನ್ನುವಂಥದ್ದು ಜ್ಞಾನಕ್ಕೆ, ಮಾಣಿಕ್ಯ ಅನ್ನುವಂಥದ್ದು ಅಪೂರ್ವವಾದಂತಹ ಒಂದು ಮೌಲ್ಯಕ್ಕೆ ಸಂಕೇತ. ಕೂಡಲ ಸಂಗನ ಶರಣರನ್ನು ಅರಿಯದವರ ಕೈಯಲ್ಲಿ ಲಿಂಗವಿದ್ದು ಫಲವೇನು ಅನ್ನುವಂಥದ್ದು. ಅಂದರೆ ಎಲ್ಲವನ್ನು ಅಳವಡಿಸಿಕೊಂಡಾಗ ಮಾತ್ರ ಶರಣರನ್ನು ಅರಿಯುವುದು ಸಾಧ್ಯವಾಗುತ್ತದೆ ಅನ್ನುವಂಥದ್ದನ್ನು ಇಲ್ಲಿ, ಶರಣರನ್ನು ಅರಿಯದವನ ಕೈಯಲ್ಲಿ ಲಿಂಗವಿದ್ದು ಫಲವೇನು? ಅವನು ಯಾವ ಲಿಂಗ ಪೂಜೆ ಮಾಡಿದರೂ ಅದರಿಂದ ಪ್ರಯೋಜನ ಇಲ್ಲ. ಶರಣರನ್ನು ಅರಿಯಬೇಕು, ಅವರ ಜೀವನ ತತ್ವವನ್ನು ಅರಿಯಬೇಕು ಅನ್ನುವಂಥದ್ದು. ಆ ತತ್ವವನ್ನು ಜೀವನದಲ್ಲಿ ಅಳವಡಿಸಿಕೊಂಡಾಗ ಮಾತ್ರ ಶರಣರನ್ನು ಅರಿಯುವುದು ಸಾಧ್ಯವಾಗ್ತದೆ. ಅದೇ ಶಿವಪಥವನ್ನು ಅರಿಯುವಂತಹ ಒಂದು ರಹಸ್ಯವೂ ಕೂಡ ಆಗಿರ್ತದೆ ಅನ್ನುವಂಥದ್ದನ್ನು ಈ ವಚನದಲ್ಲಿ ನಾವು ಗಮನಿಸಬಹುದು. ಮುಂದಿನ ವಚನವನ್ನು ಗಮನಿಸಿ. ನೀರಿಗೆ ನೈದಿಲೆಯೇ ಶೃಂಗಾರ, ಸಮುದ್ರಕ್ಕೆ ತೆರೆಯೇ ಶೃಂಗಾರ, ನಾರಿಗೆ ಗುಣವೇ ಶೃಂಗಾರ, ಗಗನಕ್ಕೆ ಚಂದ್ರಮನೇ ಶೃಂಗಾರ, ನಮ್ಮ ಕೂಡಲ ಸಂಗನ ಶರಣರಿಗೆ ನೊಸಲ ವಿಭೂತಿಯೇ ಶೃಂಗಾರ. ಈ ವಚನದಲ್ಲಿ ಕೊನೆಯ ಸಾಲು, ಕೂಡಲ ಸಂಗನ ಶರಣರಿಗೆ ನೊಸಲ ವಿಭೂತಿಯೇ ಶೃಂಗಾರ. ಅಂದರೆ ವಿಭೂತಿಯ ಮಹತ್ವವನ್ನು ಇಲ್ಲಿ ಬಸವಣ್ಣನವರು ಹೇಳ್ತಾರೆ. ಹೇಗೆ ನೀರಿಗೆ ನೈದಿಲೆಯೇ ಶೃಂಗಾರವಾಗಿರ್ತದೋ, ಅರಳಿದ ಕಮಲಗಳು ಸರೋವರದ ನೀರಿಗೆ ಹೇಗೆ ಶೃಂಗಾರ ಶೋಭೆ ಎನಿಸಿಕೊಳ್ಳುತ್ತದೋ, ಶೋಭೆಯನ್ನು ಉಂಟು ಮಾಡುತ್ತದೋ, ಅದೇ ರೀತಿ ನೊರೆ ತೆರೆಗಳು ಸಮುದ್ರದ ತೆರೆಯೇ ಶೃಂಗಾರ, ಸಮುದ್ರಕ್ಕೆ ತೆರೆಯೇ ಶೃಂಗಾರ. ನೊರೆ ತೆರೆಗಳಿಂದ ಕೂಡಿದಂತಹ ಅಲೆಗಳು ಸಮುದ್ರಕ್ಕೆ ಶೋಭೆಯನ್ನು ತರುತ್ತವೆ. ಹಾಗೆಯೇ ನಾರಿಗೆ ಗುಣವೇ ಶೃಂಗಾರ. ಹಾಗೆ ಸ್ತ್ರೀಯಾದವಳು ಮೈತುಂಬ ಆಭರಣಗಳನ್ನು ಹಾಕಿಕೊಳ್ಳುವುದರ ಜೊತೆಗೆ ಆಕೆ ಸದ್ಗುಣಗಳನ್ನು ಮೈತುಂಬಿಸಿಕೊಂಡರೆ ಅವುಗಳಿಗಿಂತಲೂ, ಆ ಆಭರಣಗಳಿಗಿಂತಲೂ ಹೆಚ್ಚಿನ ಕಾಂತಿ ಆಕೆಯಿಂದ ಹೊರಹೊಮ್ಮುತ್ತದೆ. ನಾರಿಗೆ ಗುಣವೇ ಶೃಂಗಾರ. ಆಭರಣಗಳು ಶೃಂಗಾರವಲ್ಲ, ಗುಣ ಇದ್ದಾಗ ಮಾತ್ರ ಅದೊಂದು ಶೃಂಗಾರ ಎನಿಸಿಕೊಳ್ಳುತ್ತದೆ. ಅದೇ ರೀತಿಯಲ್ಲಿ ಗಗನಕ್ಕೆ ಚಂದ್ರಮನೇ ಶೃಂಗಾರ. ಆಕಾಶಕ್ಕೆ ಚಂದ್ರನೇ ಶೃಂಗಾರವಾಗಿ ಬಿಡ್ತಾನಂತೆ. ಅಂದರೆ ಆಕಾಶಕ್ಕೆ ಈ ಚಂದ್ರನನ್ನು, ಆಕಾಶದಲ್ಲಿ ಚಂದ್ರ ಇದ್ದಾಗ ಮಾತ್ರ ಅದನ್ನು ಪೂರ್ಣವಾಗಿ
ನಾವು ಕಾಣಬಹುದು, ಪೂರ್ಣ ಅನಿಸಿಕೊಂಡು ಬಿಡ್ತದೆ. ಅಂದರೆ ಒಂದು ರೀತಿಯಲ್ಲಿ ಹೇಗೆ ಅಲ್ಲಿ ಸರೋವರ ಅನ್ನುವಂಥದ್ದಿದೆಯೋ ಅದೇ ರೀತಿ ಆಕಾಶ ಅನ್ನೋದು ಕೂಡ ಒಂದು ಸರೋವರ. ಅಲ್ಲಿ ನಕ್ಷತ್ರಗಳೇ ಕಮಲಗಳಾಗಿರ್ತವೆ. ಇದೇ ರೀತಿ ಚಂದ್ರ ಆಕಾಶ ಸರೋವರದಲ್ಲಿ ವಿಹರಿಸುವಂಥ ಒಂದು ರಾಜಹಂಸ. ಹೀಗೆ ಚಂದ್ರ ಆಕಾಶಕ್ಕೆ ಮೆರುಗನ್ನು ನೀಡ್ತಾನೆ. ಅದೇ ರೀತಿ ವಿಶಾಲವಾದಂತಹ ನಮ್ಮ ಕೂಡಲ ಸಂಗನ ಶರಣರಿಗೆ ನೊಸಲ ವಿಭೂತಿಯೇ ಶೃಂಗಾರ. ಕೂಡಲ ಸಂಗನ ಶಿವನ ಶರಣರಿಗೆ ನೊಸಲು ಅಂದರೆ ಹಣೆಯಲ್ಲಿರುವಂತಹ ವಿಭೂತಿ, ಆ 3 ನಾಮವನ್ನು ಹಾಕಿಕೊಂಡಿರುವುದನ್ನು ನೀವು ಅಡ್ಡನಾಮ ಹಾಕಿಕೊಂಡಿರುವುದನ್ನು ನೀವು ಗಮನಿಸಿರ್ಬೋದು. ಆ ನೊಸಲಿನಲ್ಲಿರುವಂತಹ ಹಣೆಯಲ್ಲಿರುವಂತಹ ವಿಭೂತಿಯೇ ಶೃಂಗಾರವಾಗಿ, ಆ ವಿಶಾಲವಾದಂತಹ ಹಣೆಯಲ್ಲಿ ಆ ವಿಭೂತಿ ಅನ್ನುವಂಥದ್ದು ಶಿವನ ಚಿತ್ಕಳೆಯಂತೆ ರಾರಾಜಿಸ್ತದೆ ಅನ್ನುವಂಥದ್ದನ್ನು ಈ ಒಂದು ವಚನ ಭಾಗದಲ್ಲಿ ನಾವು ಗಮನಿಸಬಹುದು. ಅಂದರೆ ಈ ಆ ವಿಭೂತಿಯ ಶೃಂಗಾರ ಕೇವಲ ಅದೊಂದು ಹೊರಗಿನ ಶೃಂಗಾರ ಅಲ್ಲ, ಹೊರಗಿನ ಅಲಂಕಾರವಲ್ಲ, ಅದರ ಬಹಿರಂಗದ ಶೃಂಗಾರವೂ ಕೂಡ ಸಂತೋಷವನ್ನು ಕೊಡ್ತದೆ. ಅಂದರೆ ಆ ನಾಮವನ್ನು, ವಿಭೂತಿಯನ್ನು ಹಾಕಿದಾಗ ಒಂದು ರೀತಿಯ ಆಹ್ಲಾದವನ್ನು ಕೊಡ್ತದೆ. ಅದೇ ರೀತಿಯಲ್ಲಿ ಅದಕ್ಕಿಂತಲೂ ಹೆಚ್ಚಾಗಿ ಅಂತರಂಗದಲ್ಲಿ ಒಂದು ಸದ್ಗುಣಗಳನ್ನು ಅರಳಿಸಿ ಮನಸ್ಸಿನ ಒಂದು ವಿಕಾಸಕ್ಕೆ ಕಾರಣವಾಗ್ತದೆ. ನಮ್ಮ ಕೂಡಲ ಸಂಗನ ಶರಣರಿಗೆ ನೊಸಲ ವಿಭೂತಿಯೇ ಶೃಂಗಾರ, ಆ ವಿಭೂತಿಯೇ ಅಲಂಕಾರವಾಗಿ ಬಿಡುತ್ತದೆ ಅನ್ನುವಂಥದ್ದನ್ನು ಬಸವಣ್ಣನವರು ಈ ವಚನಗಳಲ್ಲಿ ತಿಳಿಸ್ತಾರೆ. ಮುಂದಿನ ವಚನವನ್ನು ಗಮನಿಸಿ. ಜ್ಞಾನದ ಬಲದಿಂದ ಅಜ್ಞಾನದ ಕೇಡ ನೋಡಯ್ಯ, ಜ್ಯೋತಿಯ ಬಲದಿಂದ ತಮಂಧನ ಕೇಡ ನೋಡಯ್ಯ, ಸತ್ಯದ ಬಲದಿಂದ ಅಸತ್ಯದ ಕೇಡ ನೋಡಯ್ಯ, ಪರುಷದ ಬಲದಿಂದ ಅವಲೋಹದ ಕೇಡ ನೋಡಯ್ಯ, ಕೂಡಲ ಸಂಗನ ಶರಣರ ಅನುಭಾವದಿಂದ ಎನ್ನ ಮನದ ಕೇಡ ನೋಡಯ್ಯ. ಬಸವಣ್ಣನವರು ಈ ವಚನದಲ್ಲಿ ಪ್ರಾಪಂಚಿಕ ವಿಷಯಗಳಿಂದ ಮುಕ್ತಿ ಪಡೆಯುವುದು ಹೇಗೆ ಅನ್ನುವಂಥದ್ದನ್ನು ಇಲ್ಲಿ ಹೇಳ್ತಾರೆ. ಯಾವ ರೀತಿ ಜ್ಞಾನದ ಬಲದಿಂದ ಅಜ್ಞಾನದ ಕೇಡು, ಅಂದರೆ ಜ್ಞಾನದ ಬಲದಿಂದ ಅಜ್ಞಾನ ನಾಶವಾಗುತ್ತದೆ. ನಾವು ಜ್ಞಾನವನ್ನು ಹೆಚ್ಚಿಸಿಕೊಂಡಷ್ಟು ನಮ್ಮಲ್ಲಿ ಅಜ್ಞಾನ ಕಡಿಮೆ ಆಗ್ತಾ ಬರ್ತದೆ ಅಥವಾ ಲಯವಾಗ್ತದೆ. ಜ್ಞಾನದ ಬಲದಿಂದ ಅಜ್ಞಾನದ ನಾಶವಾಗ್ತದೆ. ಅದೇ ರೀತಿ ಜ್ಯೋತಿಯ ಬಲದಿಂದ ತಮಂಧದ ಕೇಡ ನೋಡಯ್ಯ. ತಮಂಧ ಅಂದರೆ ಕತ್ತಲೆ. ಜ್ಯೋತಿಯ ಬಲದಿಂದ ಕತ್ತಲೆಯು ಸಂಪೂರ್ಣವಾಗಿ ನಾಶವಾಗುತ್ತದೆ. ಅದೇ ರೀತಿ ಸತ್ಯದ ಬಲದಿಂದ ಅಸತ್ಯದ ಕೇಡ ನೋಡಯ್ಯ. ಸತ್ಯದ ಬಲದಿಂದ ಸತ್ಯವು ಬೆಳಕಿಗೆ ಬಂದಾಗ ಅಸತ್ಯ ಅಳಿದು ಹೋಗುತ್ತದೆ, ಅಸತ್ಯವು ನಾಶವಾಗುತ್ತದೆ. ಅದೇ ರೀತಿ ಪರುಷದ ಬಲದಿಂದ ಅವಲೋಹದ ಕೇಡ ನೋಡಯ್ಯ. ಪರುಷಮಣಿ ಅಂದರೆ ಸ್ಪರ್ಶಮಣಿ ಅಂತ ಹೇಳ್ತೀವಿ, ಬಹಳ ಮೌಲ್ಯಯುತವಾದದ್ದು. ಜೊತೆಯಲ್ಲಿ ಅದನ್ನು ಮುಟ್ಟಿದಾಗ, ಆ ಮಣಿಯನ್ನು ಮುಟ್ಟಿ ನಮಗೆ ಏನು ಬೇಕು ಅಂತ ಕೇಳಿಕೊಳ್ಳುತ್ತೇವೋ ಅದು ಸಿಗ್ತದೆ ಅಂತ ಹೇಳ್ತಾರೆ. ಅದೇ ರೀತಿ ಪರುಷಮಣಿಯ ಸ್ಪರ್ಶದಿಂದ ಅವಲೋಹ ಅಂದರೆ ಕಬ್ಬಿಣವೂ ಕೂಡ ಅಥವಾ ಬೇರೆ ಲೋಹಗಳು. ಈ ಪರುಷಮಣಿಯ ಸ್ಪರ್ಶದಿಂದ ಅವಲೋಹವು ಕೂಡ ತನ್ನ ಅವಲೋಹತ್ವವನ್ನು ಕಳೆದುಕೊಂಡು ಅದು ಬಂಗಾರವಾಗುತ್ತದೆ, ಚಿನ್ನವಾಗುತ್ತದೆ. ಅದೇ ರೀತಿ ಕೂಡಲ ಸಂಗನ ಶರಣರ ಅನುಭಾವದಿಂದ ಎನ್ನ ಮನದ ಕೇಡ ನೋಡಯ್ಯ. ಕೂಡಲ ಸಂಗನ ಶರಣರ ಅನುಭಾವ, ಅವರ ಜೊತೆಯಲ್ಲಿ ಇದ್ದದ್ದರಿಂದ, ಅವರ ಸಂಘವನ್ನು ನಾನು ಮಾಡಿದುದರಿಂದ, ಅವರು ಏನು ತತ್ವಗಳನ್ನು ಹೇಳುತ್ತಾರೋ ಅದರಿಂದ ನನ್ನ ಭವವು ನಾಶ ಹೊಂದುತ್ತದೆ. ಈ ಪ್ರಪಂಚ ಅನ್ನುವಂಥದ್ದು, ಈ ಪ್ರಪಂಚದಿಂದ ನನಗೆ ಮುಕ್ತಿ ಹೊಂದುತ್ತದೆ ಅನ್ನುವಂಥದ್ದು, ತನ್ನ ಭವವು ನಾಶವಾಗುತ್ತದೆ ಅಂತ ಇಲ್ಲಿ ಬಸವಣ್ಣನವರು ಹೇಳ್ತಾರೆ. ಅಂದರೆ ಇಲ್ಲಿ ಜ್ಞಾನ, ಜ್ಯೋತಿ, ಸತ್ಯ ಮತ್ತು ಪರುಷ ಅನ್ನುವಂಥದ್ದು ಎಷ್ಟು ಶಕ್ತಿ ಇದೆ ಅಂದರೆ ಅವುಗಳ ಬಲದಿಂದ ಅವುಗಳ ವಿರುದ್ಧ ಗುಣಗಳಾಗಿರುವಂತಹ ಅಜ್ಞಾನ, ಕತ್ತಲೆ, ಅಸತ್ಯ ಮತ್ತು ಅವಲೋಹ ಇವುಗಳೆಲ್ಲವೂ ಕೂಡ ನಾಶವಾಗಿ ಬಿಡುತ್ತದೆ. ಅಂಥದೇ ಬಲ ಅನುಭಾವಕ್ಕಿದೆ, ಅಂದರೆ ಶರಣರ ಸಂಘಕ್ಕಿದೆ. ಅನುಭಾವಿ ಶರಣರ ಸಂಘದಿಂದ ಈ ಭವವು ನಾಶವಾಗುತ್ತದೆ. ಸದಾ ಪ್ರಾಪಂಚಿಕ ವಿಷಯದಲ್ಲಿ ಮುಳುಗುವುದನ್ನು ತಪ್ಪಿಸ್ತದೆ. ಪ್ರಾಪಂಚಿಕ ವಿಷಯಗಳು ವ್ಯಕ್ತಿಯನ್ನು ಪೂರ್ತಿಯಾಗಿ ಆವರಿಸಿಕೊಂಡಾಗ ಅದರಿಂದ ಆತನನ್ನು ಸರಿಸುವಂತಹ ಗುಣ ಈ ಶರಣರ ಸಂಘಕ್ಕಿದೆ ಅನ್ನುವುದನ್ನು ಇಲ್ಲಿ ಬಸವಣ್ಣನವರು ಈ ಪದ್ಯ ಭಾಗದಲ್ಲಿ ಹೇಳ್ತಾರೆ. ವಿದ್ಯಾರ್ಥಿಗಳೇ, ಇಲ್ಲಿಗೆ ಬಸವಣ್ಣನವರು ಬರೆದಂತಹ ಈ ವಚನ, ನಿಮಗೆ ಇಟ್ಟಿರುವಂತಹ ಪಠ್ಯಭಾಗದ ವಚನಗಳು ಮುಕ್ತಾಯವಾಗ್ತದೆ. ಇವುಗಳಿಗೆ ಸಂಬಂಧಿಸಿದ ಹಾಗೆ, ಅಂದರೆ ಈ ವಚನಗಳಿಗೆ ಸಂಬಂಧಿಸಿದ ಹಾಗೆ ಈ ರೀತಿಯ ಪ್ರಶ್ನೆಗಳು ಬರ್ತವೆ, ನೋಡ್ಕೊಳ್ಳಿ. ಶರಣರ ಮಹತ್ವ ಮತ್ತು ವಿಭೂತಿಯ ಮಹತ್ವವನ್ನು ಬಸವಣ್ಣ ನಿರೂಪಿಸಿದ ಬಗೆ ಹೇಗೆ? ಎರಡನೇ ಪ್ರಶ್ನೆ, ಆತ್ಮವಿಮರ್ಶೆ ಮತ್ತು ಸಂಸಾರದ ತೊಳಲಾಟದ ಬಗೆಗೆ ಬಸವಣ್ಣನವರ ನಿಲುವೇನು, ವಿವರಿಸಿರಿ. ಮೂರನೇ ಪ್ರಶ್ನೆ, ಶರಣರ ಅರಿವು ಮತ್ತು ಅನುಭವವನ್ನು ಬಸವಣ್ಣ ಚಿತ್ರಿಸಿದ ಬಗೆ ಹೇಗೆ,
ವಿವರಿಸಿರಿ. ವಿದ್ಯಾರ್ಥಿಗಳೇ, ನೀವು ನನ್ನ ಚಾನೆಲ್ಗೆ ಹೊಸಬರಾಗಿದ್ದಲ್ಲಿ ಮೊದಲು ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯದಿರಿ. ಯಾಕೆಂದರೆ ಮುಂದೆ ಚೆನ್ನಬಸವಣ್ಣ, ಅಂಬಿಗರ ಚೌಡಯ್ಯ, ಆಯ್ದಕ್ಕಿ ಲಕ್ಕಮ್ಮ, ಮುಕ್ತಾಯಕ್ಕ ಅಮುಗೆ ರಾಯಮ್ಮ ಇವರುಗಳು ಬರೆದಂತಹ ವಚನಗಳ ಸ್ವಾರಸ್ಯಗಳನ್ನು ಹೊಂದಿದಂತಹ ವಿಡಿಯೋಗಳನ್ನು ಮುಂದೆ ನಾನು ಅಪ್ಲೋಡ್ ಮಾಡ್ತೇನೆ. ಅದಕ್ಕಾಗಿ ಕಾಯ್ತಾ ಇರಿ. ಮುಂದೆ ಹೊಸ ವಿಷಯದೊಂದಿಗೆ ಮತ್ತೆ ಬರುತ್ತೇನೆ. ಅಲ್ಲಿಯವರೆಗೆ ನಮಸ್ಕಾರ.